ಗುಡ್ ಮಾರ್ನಿಂಗ್. ಹಾಯ್, ಹಲೋ ಎಲ್ಲರೂ. ಬನ್ನಿ ಇವತ್ತಿನ ಸೋಷಿಯಲ್ ಎಕ್ಸ್ಪೆರಿಮೆಂಟ್ ಮಾಡೋಣ. ನನಗೆ ಒಂದು ಒಳ್ಳೆ ಸುದ್ದಿ ಏನು ಸಿಕ್ತು ಅಂತಂದರೆ, ಈ ನಮ್ಮ ಜಂಕ್ಷನ್ ಏನಿದೆಯಲ್ಲ, ಅದೇ ಒಂದೇ ಬೋರ್ಡ್ ಇದನ್ನು ಜನ ಇಗ್ನೋರ್ ಮಾಡ್ಕೊಂಡು ಹೋಗ್ತಾರೆ ಕೆಲವರು ಅಂತ. ಇಲ್ಲಿ ನಿನ್ನೆ ಮೇ ಬಿ ಅರೌಂಡ್ 9-10 ಹಂಗೆ ಟ್ರಾಫಿಕ್ ಪೊಲೀಸ್ ಇದ್ದಂತೆ, ಟ್ರಾಫಿಕ್ ಮ್ಯಾನೇಜ್ ಮಾಡ್ತಾ ಇದ್ದಂತೆ. ನನಗಂತೂ ಕೇಳಿಸ್ಕೊಂಡು ತುಂಬ ಖುಷಿ ಆಯ್ತು ನನಗೆ, ಇಲ್ಲಿ ಟ್ರಾಫಿಕ್ ಪೊಲೀಸನ್ನ ಮಾಡೋದು ಅಂತ. ಬಟ್ ಏನು ಅಂದರೆ, ಅದೇ ಬೆಳಿಗ್ಗೆ ಸ್ಕೂಲ್ ಟೈಮ್ ಇರುತ್ತಲ್ಲ, 8 ನಿಂತ್ಕೊಂಡೆ ಇನ್ನೂ ಒಳ್ಳೇದು ಅಂತ ನಂಗೆ ಅನ್ಸುತ್ತೆ. ಗುಡ್, ಬೆಟರ್ಮೆಂಟ್ ಕಾಣಿಸ್ತಾ ಇದೆ. ಸೊ ಇದೇ ಥರ ಒಂದು ಅಟ್ಲೀಸ್ಟ್ ಒಂದು 2-3 ಮಂತ್ಸ್ ಕಂಟಿನ್ಯೂಸ್ ಆಗಿ ನಿಂತೆ ಟ್ರಾಫಿಕ್ ಪೊಲೀಸು, ಬಹುಶಃ ಅವಾಗ ಜನರಿಗೆ ಅದು ಇಂಪಾರ್ಟೆನ್ಸ್ ಗೊತ್ತಾಗುತ್ತೆ. ಅಲ್ಲೊಂದು ಒನ್ ವೇ ಸಿಗ್ನಲ್ದು ಬೋರ್ಡ್ ಇದೆ, ಅದನ್ನ ಕ್ರಾಸ್ ಮಾಡಬಾರ್ದು ಅಂತ ಗೊತ್ತಾಗುತ್ತೆ. ನೋಡಿ, ಇಲ್ಲ ಅಂದರೆ ಹೆಂಗೆ ಜಾಮ್ ಆಗುತ್ತೆ ನೋಡಿ. ನೋಡಿ ಇವೆಲ್ಲ ಹಿಂಗೆ ಒಂದೇ ತಂದ್ಬಿಟ್ಟು ನೋಡಿ ಹೆಂಗೆ ಜಾಮ್ ಆಗ್ತದೆ ನೋಡಿ. ನೋಡಿ ಎಲ್ಲ ಹಿಂಗೆ ಮಾಡ್ತಾರೆ, ಏನು ಮಾಡೋಣ. ಇವತ್ತು ಬಂದಾಗಿಂತ ಒಂದು 3-4 ಮಿನಿಟ್ಸು ಲೇಟ್ ಆಗಿಬಿಟ್ಟೆ. ನನ್ನ ಮೊಬೈಲಲ್ಲಿ ರೆಕಾರ್ಡ್ ಮಾಡಿದ್ದೆಲ್ಲ ಚೆನ್ನಾಗಿ ಬಂದಿದೆ. ಅದು ಅದೇ ಇದು ಇವಾಗ ಗೋಪ್ರೋ ಹಾಕ್ತೀವಲ್ವ ಹೆಲ್ಮೆಟಿಗೆ, ಅದಕ್ಕೆ ಮೊಬೈಲ್ದಿನೂ ಒಂದು ಇಟ್ಕೊಂಡಿರ್ತೀವಿ. ಬೇಕು ಅನ್ನುವಾಗ ಮೊಬೈಲ್ದು ಕನೆಕ್ಷನ್ ಹಾಕ್ಬಿಟ್ಟು ಇದು ಮಾಡ್ಬೋದು. ಆ್ಯಕ್ಚುಲಿ ನಾನೇನು ಅಂದ್ಕೊಂಡೆ, ಮೊಬೈಲಲ್ಲಿ ಹೆಲ್ಮೆಟ್ ಫಿಕ್ಸ್ ಮಾಡಿಬಿಟ್ಟು ವೀಡಿಯೋ ಮಾಡೋದಕ್ಕೆ ನನಗಿನ್ನೂ ಅಷ್ಟು ಅಭ್ಯಾಸ ಇಲ್ಲ. ಯಾಕೆಂದರೆ ಗೋಪ್ರೋನಲ್ಲಿ ಅದೇ ಬೇರೆಗಡೆ ಒಂದು ಪ್ಲೇ ಪಾಸ್ದು ಬಟನ್ ಇರುತ್ತೆ, ಅದು ಕ್ಲಿಕ್ ಮಾಡಿದ್ರೆ ಯಾವಾಗ ಬೇಕೋ ಅವಾಗ ಪ್ಲೇ ಆಗುತ್ತೆ, ಯಾವಾಗ ಬೇಕೋ ಅವಾಗ ಸ್ಟಾಪ್ ಆಗುತ್ತೆ. ಮೊಬೈಲಲ್ಲಿ ನಾವು ಹಾಕ್ಬಿಟ್ಟು ಸ್ಕ್ರೀನ್ ಮೇಲೆ ಆನ್ ಸ್ಕ್ರೀನ್ ಕ್ಯಾಮ್ರಾ ಇದು ಮಾಡಬೇಕಲ್ವ, ಅದನ್ನು ಮಾಡೋಕ್ಕೆ ಸ್ವಲ್ಪ ಕಷ್ಟ ಆಗಿ ನಿಂತೈತೆ. ಅದಕ್ಕೆ ಈ ನಿರ್ಮಲ ರಾಣಿ 17 ಕ್ರಾಸ್ ಬ್ರಿಡ್ಜ್ ರೋಡು ದಯವಿಟ್ಟು ಟ್ರಾಫಿಕ್ ಇಲ್ಲಿ ಏನೇನು ಆಗ್ತದೆ ಅಂತ ಗೊತ್ತೇ ಆಗ್ತಿಲ್ಲ. ದಯವಿಟ್ಟು ನಮ್ಮ ಟ್ರಾಫಿಕ್ ಪೊಲೀಸರು ಸ್ವಲ್ಪ ಇದ್ರ ಕಡೆ ಗಮನ ಮಾಡಿಸಿದ್ರೆ ಒಳ್ಳೆಯದು. ಅಲ್ಲಿಂದ ನಿರ್ಮಲ ರಾಣಿ ಸ್ಕೂಲ್ ಬಂದರೆ ರೈಟಿಗೆ ಬರ್ತಾರೆ, ಸಿಗ್ನಲ್ ಇರುತ್ತೆ, ಸಿಗ್ನಲ್ ಫಾಲೋ ಮಾಡಲ್ಲ, ಕ್ಯಾಬ್ಗಳೆಲ್ಲ ಬರುತ್ತೆ. ಆ್ಯಕ್ಚುಲಿ ಲಾಜಿಕಲಿ ನೋಡೋಕ್ಕೆ ಹೋದರೆ ಅಲ್ಲಿ ಲೆಫ್ಟ್ ತಗೊಳ್ತು ನಾವು ಇದು ಗಾಡಿಗಳು, ಇಲ್ಲಿ ಒಂದು ರೈಟ್ ಬರ್ತದ. ಹೌದು, ಸ್ವಲ್ಪ ದೂರ ಇದಾಗ್ತದಲ್ಲ, ಟೈಮ್ ಕನ್ಸಪ್ಷನ್ ಇದೆ. ಬಟ್ ಅದು ಆ ರೋಡ್ ಹಂಗಿದೆ ಅಂತ ಗೊತ್ತಾದಾಗ ಅದು ಕರೆಕ್ಟಾಗಿ ಮಾಡಿದ್ರೆ ಒಳ್ಳೆಯದು ಅಂತ ನನ್ನ ಅನಿಸಿಕೆ. ಇಲ್ಲಿ ಒಂದು ನೋಡಿ, ಈ ರೋಡಲ್ಲಿ ರೈಟ್ ತೊಗೊಂಡು ಮತ್ತೆ ರೈಟ್ ತೊಗೊಂಡು ಹೋಗೋದು ಬೆಟರ್. ನೋಡಿ, ಇಲ್ಲೊಂದು ಬಂತು, ಒನ್ ವೇನಲ್ಲಿ ಗಾಡಿ ಬರ್ತಾರೆ. ಆ ರೈಟ್ ತೊಗೊಂಡು ಫಸ್ಟ್ ಸೈಡ್ ಕೂಡ ಅಲ್ಲಿ ಬ್ಲಾಕ್ ಆಗಿದೆ. MES ಕಿಶೋರ್ ರೈಟ್ ತೊಗೊಂಡು ಹೋದರೆ ಬೆಟರ್ ಅಂತ ನನ್ನ ಅನಿಸಿಕೆ. ನೋಡಿ, ಎರಡನೇ ಗಾಡಿ ಬರ್ತದೆ ಒಂದೇ ನೋಡಿ, ಎರಡನೇ ಗಾಡಿ. ಆಲ್ರೈಟ್, ನಮ್ಮ ವಿಡಿಯೋ ಇಲ್ಲಿ ಪಾಸ್ ಮಾಡೋ ಸಮಯ ಬಂತು. ಮತ್ತೆ ಇದೇ ಜಂಕ್ಷನಿಂದ ವಿಡಿಯೋ ಕಂಟಿನ್ಯೂ ಮಾಡ್ತೀವಿ. ನಾವು ವಾಪಸ್ಸು ಮನೆ ಕಡೆ ಸುಬ್ರಹ್ಮಣ್ಯ ನಗರ ಕಡೆವರೆಗೂ
ಹೋಗುವಾಗ ನೋಡೋಣ ವೈಲೇಷನ್ಸ್ ಏನು ನಡೀತಾ ಇದೆ ಅಂತ ಹೇಳ್ಬಿಟ್ಟು ಅದು ರೆಕಾರ್ಡ್ ಮಾಡಿ ಇವತ್ತು ಅಪ್ಲೋಡ್ ಮಾಡೋಣ. ಸ್ಟೇ ಟ್ಯೂನ್. ಓಕೆ, ವಿ ಆರ್ ಬ್ಯಾಕ್. ಇವತ್ತು ನಾವು ಡೈರೆಕ್ಟಾಗಿ MES ಸ್ಕೂಲ್ವರೆಗೆ ಜಾಯ್ನ್ ಆಗೋಣ. ಯಾಕೆಂದರೆ ನಾವೀಗ 17th ಕ್ಲಾಸ್ ಮೇಲೆ ಹೋದ್ರೂ ಅಲ್ಲಿ ರೋಡ್ ಬ್ಲಾಕ್ ಎಲ್ಲ ಆಗ್ಬಿಟ್ಟು ವಾಪಸ್ ನಾವು ಅಲ್ಲಿಗೆ ಹೋಗ್ತೀವಲ್ಲ, ಅದಕ್ಕೆ ಈ ಸಿಗ್ನಲ್ ಒಂದ್ಸತಿ ಕ್ರಾಸ್ ಆಗೋದೇ ಕಷ್ಟ. ನೋಡೋಣ. ಆ ರೋಡಿಗೆ ಹೋಗ್ಬಿಟ್ಟು ಮತ್ತು BSNL ಆಫೀಸ್ ಹತ್ರ ವೀನಸ್ ಬಸ್ ತೊಗೊಂಡು ಹೋಗ್ತೇವೆ. ಈ ಜಂಕ್ಷನಲ್ಲಿ ಆ ಕಡೆ ಪೊಲೀಸರು ಇರಬೇಕಾಗ್ತದೆ. ಆ ಕಡೆ ಒನ್ ವೇನಲ್ಲಿ ಬರೋ ವೆಹಿಕಲ್ಸು, ಇಲ್ಲಿಂದ ಸಿಗ್ನಲ್ ದಾಟಿದ್ರೂ ಜಂಪ್ ಮಾಡ್ಕೊಂಡು ಹೋಗೋ ವೆಹಿಕಲ್ಸು, ಇವನ್ನೆಲ್ಲ ಮಾನಿಟರ್ ಮಾಡೋಕ್ಕಿದ್ರೆ ಒಳ್ಳೆಯದು ಅಂತ ನಂಗೆ ಅನಿಸ್ತದೆ. ನೋಡಿ ಇಲ್ಲಿ ನೋಡಿ, 2ನೇ ಗಾಡಿ ನೋಡಿ, 3ನೇ ಗಾಡಿ, 4ನೇ ಗಾಡಿ. ಎಷ್ಟು ಚೆನ್ನಾಗಿದೆ ಲೈಫ್. ಫುಲ್ಲು ಮರಗಳೆಲ್ಲ ಮುಚ್ಕೊಂಡು ನೀಟಾಗಿ ತಂಪಾದ ಗಾಳಿನಲ್ಲಿ ರೋಡ್ ಮಧ್ಯೆ ಹೋಗೋದಕ್ಕೆ. ಮಲ್ಲೇಶ್ವರಂನಲ್ಲಿ ತುಂಬ ಇದೆ. ಜಯನಗರಲ್ಲಿ ಸಿಕ್ಕಾಪಟ್ಟಿದೆ. ವಿಜಯನಗರ ಮೈನ್ ರೋಡಲ್ಲಿದೆ. ತುಂಬ ಚೆನ್ನಾಗಿದೆ ಮರಗಳ ಮಧ್ಯೆ ಎಲ್ಲ ಓಡಿಸ್ತಿದೆ ಗಾಡಿಗಳು, ಎಸ್ಪೆಷಲಿ ನಮ್ಮ ಸಿಟಿ ಒಳಗಡೆ. ಇಲ್ಲೇ ನಾನು ಹೇಳಿದ್ದು, ಇಲ್ಲಿ ರೈಟ್ ತೊಗೊಂಡು ನಾವು ಡೈರೆಕ್ಟಾಗಿ ಸ್ಟ್ರೈಟ್ ಹೋದರೆ ಇದು ನಮ್ಮ MES ರೋಡಲ್ಲ. ಸೊ ನಾವು ನಾರ್ಮಲಾಗಿ ಏನು ಮಾಡ್ತೀವಿ, ನಾವು ಅಂದರೆ ಈಗೊಂದು ಕ್ಲಾಸ್ ಕಂಪ್ಲೀಟ್ ಸ್ಟೇಜಿಂದ ಅದು ರೋಡ್ ಬ್ಲಾಕ್ ಆಗೋದ್ರಿಂದ ನಾವು ಇದೇ ರೋಡಿಗೆ ಜಾಯ್ನ್ ಆಗ್ತಾಯಿದ್ದು. ನಾವು ಎಲ್ಲಿಂದ ಗೊತ್ತಾ ಜಾಯ್ನ್ ಆಗೋದು ನಾವು, ನೋಡಿ ಈ ರೋಡಿಂದ ಹಿಂಗೆ ಬಂದು ಹಿಂಗೆ ಜಾಯ್ನ್ ಆಗ್ತೀವಿ ನಾವು. ಅಲ್ಲಿ ರೋಡ್ ಬ್ಲಾಕ್ ಇರೋದ್ರಿಂದ ಅದಕ್ಕೆ ಅದು ಡೈರೆಕ್ಟಾಗಿ ಇದೇ ರೋಡ್ ತೊಗೋಣ ಅಂತ ಬಂದೆ. ಹೆಂಗೂ ರೋಡ್ ಹೋಗಿದ್ದೀವಲ್ಲ ಮುಂಚೆ, MES ಕಿಶೋರ್ ಕೇಂದ್ರ, ಆಮೇಲೆ ಅದು ಬ್ಯೂಟಿ ಕಾನ್ವೆಂಟ್ ಮತ್ತು MES ಕಿಶೋರ್ ಕೇಂದ್ರ ರೋಡ್ ಅಂತ ಜಂಕ್ಷನ್. ಅಲ್ಲೂ ಸಾಮಾನ್ಯವಾಗಿ ಟ್ರಾಫಿಕ್ ಕಾಣಿಸ್ತಾ ಇದೆ ಇತ್ತೀಚೆಗೆ, ಅಥವಾ ದಿನ ಆಯ್ತು ನಂಗೆ ಗೊತ್ತಿಲ್ಲ. ನಾನು ಈ ಕಡೆ ಜಾಸ್ತಿ ಬರೋದು ಕಮ್ಮಿ ಅಲ್ವಾ, ಜಾಸ್ತಿ ಬರೋದೇನು, ನಾನು ಈ ಕಡೆ ಬರೋದೇ ಕಮ್ಮಿ. ಸೊ ನೋಡೋಣ ಬನ್ನಿ, ಇವತ್ತು ಸ್ವಲ್ಪ ನಮಗೆ ಈ ಜಂಕ್ಷನ್ದು ಗೊತ್ತಾಗುತ್ತೆ ಏನು ಅಂತ ಬಿಟ್ಟು. ಆಮೇಲೆ ನಮ್ಮದು 1522 ಜಂಕ್ಷನ್, ಅದಾದ ಹೋಟ್ಲ್ ಬಂದಿದೆ ಸರ್. ಈಗ ನೋಡಿ ಹೆಲ್ಮೆಟ್ ಹಾಕ್ತಾನೆ ಇಲ್ಲ ಜನ ಇಲ್ಲಿ.
ವ್ಯೂವರ್ಸ್, ನಿಮ್ಮಲ್ಲಿ ಯಾವುದು ಈ ವಿಡಿಯೋಗಳಲ್ಲಿ ಕ್ಯಾಪ್ಚರ್ ಆಗಿದ್ದರೆ, ನೀವು ಟ್ರಾಫಿಕ್ ರೂಲ್ಸ್ ಬ್ರೇಕ್ ಮಾಡಿದರೆ ದಯವಿಟ್ಟು ಫಿಕ್ಸ್ ಮಾಡ್ಕೊಳ್ಳಿ. ನಿಮ್ಮ ಸೇಫ್ಟಿ ತುಂಬ ಮುಖ್ಯ ಅಲ್ಲ, ಅದಕ್ಕೆ. ಓಕೆ, ಈ ಜಂಕ್ಷನ್ ಇನ್ನೂ ಓಕೆ ಮಾತ್ರ ಒಳ್ಳೆಯದು, ಗುಡ್. ಕ್ಲೂನಿ ಕಡೆಯಿಂದ ಟ್ರಾಫಿಕ್ ಇಲ್ಲ. ಇಟ್ಸ್ ಓನ್ಲಿ ಫ್ರಮ್ MBS ಟು Cloud 9. ಗುಡ್ ಗುಡ್ ಗುಡ್. ಸೊ ನಾನು ಏನು ಹೇಳ್ತಿದ್ದೆ, ನೀವು ಯಾವುದು ನನ್ನ ವೀಡಿಯೋಗಳಲ್ಲಿ ಕ್ಯಾಪ್ಚರ್ ಆಗಿ ನೀವು ಏನಾದರೂ ಟ್ರಾಫಿಕ್ ರೂಲ್ಸು ಫಾಲೋ ಮಾಡ್ತಾ ಇಲ್ಲ ಅಂತಂದರೆ ದಯವಿಟ್ಟು ಫಾಲೋ ಮಾಡಿ. ಒನ್ ವೇಗಳಲ್ಲಿ ಓಡಿಸ್ಬೇಡಿ, ಹೆಲ್ಮೆಟ್ ಹಾಕ್ಕೊಳ್ಳಿ. ಈಗ ಬೇಸಿಕ್ಕು ಚಿಕ್ಕದಿಂದ ಎಷ್ಟೋ ಜೀವಗಳು ಉಳಿಯುತ್ತೆ ಗೊತ್ತಾ. ಆಮೇಲೆ ಇನ್ ಕೆಲವು ನೀವು ನನ್ನ ವೀಡಿಯೋ ಕ್ಯಾಪ್ಚರ್ ಆಗಿ ನೀವೆಲ್ಲ ರೂಲ್ಸ್ ಫಾಲೋ ಮಾಡ್ತಾ ದಯವಿಟ್ಟು ಇದನ್ನು ಶೇರ್ ಮಾಡಿ. ನಿಮ್ಗೆ ಯಾವುದು ಗೊತ್ತಿರ್ತಲ್ಲ ರೂಲ್ಸ್ ಫಾಲೋ ಮಾಡ್ದಲೇ ಇರೋದು, ಅಂಥವ್ರಿಗೆಲ್ಲ ಶೇರ್ ಮಾಡಿ. ಅವ್ರಿಗೆ ಹೇಳಿ ಇಂಪಾರ್ಟೆನ್ಸ್ ಏನು ಅಂತಂದ್ಬಿಟ್ಟು. ಕಡೆಗೆ ನಾವೇನು ಮಾಡ್ತಾಯಿದ್ದೀವಿ, ನಾವು ಒಂದು ಕಾಮ್ ಆ್ಯಂಡ್ ಪೀಸ್ಫುಲ್ ವರ್ಲ್ಡ್ನ ಕ್ರಿಯೇಟ್ ಮಾಡೋಕ್ಕೆ ಟ್ರೈ ಮಾಡ್ತಾಯಿದ್ದೀವಿ. ಕಾಮ್ ಆ್ಯಂಡ್ ಪೀಸ್ಫುಲ್ ಅಂತಂದರೆ ಹೆಲ್ಮೆಟ್ ಹಾಕಿಲ್ಲ ಅಂದರೆ ಏನು ಹಂಗೆ ಹಿಂಗೆ ಅಂತ ಹೇಳ್ತಾರೆ. ಕಾಮ್ ಆ್ಯಂಡ್ ಪೀಸ್ಫುಲ್ ಯಾವಾಗ ಆಗುತ್ತೆ, ಯಾವುದೋ ಒಬ್ಬರು ಗಾಡಿ ಓಡಿಸ್ಕೊಂಡು ಹೋಗ್ತಾ ಇರ್ತಾರೆ. he reaches the destination ಪೀಸ್ಫುಲಿ ಅಂತಂದಾಗ ಅಲ್ಲಿ ಹೋಗ್ಬಿಟ್ಟು ಏನು ಮಾಡಬೇಕು, ಅಲ್ಲಿ ಕಾಮಾಗಿ ಮಾಡ್ತಾರೆ. ಈಗ ನಾನು ಹೋಗ್ಬೇಕಾದ್ರೆ ಇಷ್ಟು ಟ್ರಾಫಿಕ್ ನೋಡಿ ನನಗೆ ಬೇಜಾರು ಮಾಡಿಕೊಂಡು ಟ್ರಾಫಿಕ್ ಟೆನ್ಷನ್ ಇಟ್ಕೊಂಡು ನಾನು ಏನೋ ಬೇರೆ ಕೆಲಸಕ್ಕೆ ಹೋಗ್ತಾಯಿಲ್ಲ, ಬೇರೆ ಡೆಸ್ಟಿನೇಷನ್ಗೆ ಹೋಗ್ಬಿಟ್ಟು ಅಲ್ಲಿ ಇನ್ನೇನೋ ಕೆಲಸ ಮಾಡೋಕ್ಕೆ ಹೋಗ್ಬೇಕಾದ್ರೆ ಆಲ್ರೆಡಿ ನನ್ನ ಮೂಡ್ ಹಾಳಾಗ್ಬಿಟ್ಟಿರುತ್ತಲ್ಲ. ಸೊ ಅದಕ್ಕೆ ಈ ಸೋಷಿಯಲ್ ಎಕ್ಸ್ಪೆರಿಮೆಂಟ್ ಮಾಡ್ತಾರೆ ಅಷ್ಟೇ, ಇನ್ನೇನು ಇಲ್ಲ. ನಾನು ಇವತ್ತವರೆಗೂ ಯಾರಿಗೂ ಏನೂ ಹೇಳ್ತಿಲ್ಲ. ತಪ್ಪಾಗಿ ಕಳೆದ ಪೊಲೀಸ್ಗೆ ಸಪೋರ್ಟ್ ಕೇಳ್ತಾ ಇದ್ದೀವಿ, ದಯವಿಟ್ಟು ಮಾಡಿ ಅಂತ. ನೋಡಿ ಇನ್ನೂ ಹೆಲ್ಮೆಟ್ ಹಾಕಿಲ್ಲ, ಬಂದರೆ ಗೊತ್ತಾಗಿದೆ. ನೋಡಿ ಮತ್ತೆ ಇಲ್ಲಿ ಬಂದರೆ ನೋಡಿ, ಈಗ ಇನ್ನೊಂದು ಗಾಡಿ ಬಂದರೆ, ಇನ್ನೊಂದು ಗಾಡಿ ಬಂದರೆ, ಇನ್ನೊಂದು ಗಾಡಿ ಬಂದರೆ. ಸೊ ನಾವು ಬಂದಾಯ್ತು ನಮ್ಮ ಡೆಸ್ಟಿನೇಷನ್ ಏರಿಯಾಗೆ. ವೀಡಿಯೋನ ಇಲ್ಲಿ ಎಂಡ್ ಮಾಡೋ ಸಮಯ ಬಂತು. ನಾಳೆ ಮತ್ತೆ ಸಿಗೋಣ. ದಯವಿಟ್ಟು ನೋಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಲೈಕ್ ಏನಕ್ಕೆ ಮಾಡಿ ಅಂತಂದರೆ ಬೆಂಗಳೂರು ಟ್ರಾಫಿಕ್ನ ಕಮ್ಮಿ ಮಾಡೋಕ್ಕೆ ನಮ್ಮದೊಂದು ಸಣ್ಣ ಪ್ರಯತ್ನ ಅಂತ ಲೈಕ್ ಮಾಡಿ. ಶೇರ್ ಏನಕ್ಕೆ ಮಾಡಿ ಅಂತಂದರೆ ಯಾವುದು ಟ್ರಾಫಿಕ್ ರೂಲ್ಸ್ ಫಾಲೋ ಮಾಡ್ತಾಯಿಲ್ಲ ಅಂತಂದರೆ ಅದಕ್ಕೆ ಫಾಲೋ ಮಾಡೋಕ್ಕೆ ಹೇಳಿ ಅಂತ ಶೇರ್ ಮಾಡಿ ಅಂತ ಹೇಳ್ತಾ ಇದ್ದೀವಿ. ಸಬ್ಸ್ಕ್ರೈಬ್ ಯಾಕೆ ಮಾಡಿ ಅಂತ ಹೇಳ್ತಾ ಇದ್ದೀನಿ ಅಂತಂದರೆ ದಿನಾಗಲೂ ಈ ಥರ ಕಂಟೆಂಟು ಮಾಡ್ತಾಯಿರ್ತೀನಿ. ನಾನು ಕೆಲವು ದಿನ ನಾನು ಹೋಗೋಕ್ಕಾಗಲ್ಲ. ಎಕ್ಸಾಂಪಲ್ ಸ್ಯಾಟರ್ಡೇ ಸಂಡೇ ನನ್ನ ಕಂಟೆಂಟ್ ಬರೋಲ್ಲ. ಯಾಕೆ ಅವತ್ತು ನಾನು ನನ್ನ ಪರ್ಸ್ನಲ್ ರೈಡ್ ಇರುತ್ತೆ, ಲಾಂಗ್ ರೈಡ್ಸು ಅಥವಾ ಫ್ಯಾಮಿಲಿ ಫಂಕ್ಷನ್ಸ್ ಇರುತ್ತೆ. ಸೊ ಅಂಥ ಕಡೆ ಎಲ್ಲ ನಾನು GoPro ರೆಕಾರ್ಡ್ ಮಾಡೋಲ್ಲ. ಬಟ್ ಮಾಡೋಷ್ಟು ದಿನ ನೀವು ನೋಡಿ, ಒಳ್ಳೇದು ಮಾಡೋಣ ನಮ್ಮ ಬೆಂಗಳೂರಿಗೆ, ನಮ್ಮ ಜನರಿಗೆ. ಆಲ್ ರೈಟ್, ಬಾಯ್.